ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತ ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಎಸ್ಐಟಿ ತನಿಖೆ ಆರಂಭ ಆಗಿದೆ ಮತ್ತು ಚುರುಕಾಗಿದೆ. ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಹೇಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದ ತನಿಖೆಯ ಡೀಟೇಲ್ಸ್ ಸದ್ಯ ಲಭ್ಯವಾಗ್ತಾ ಇದೆ. ಸದ್ಯ ಲಭ್ಯ ಇರುವಂತಹ ವಿಡಿಯೋ ತುಣುಕುಗಳನ್ನು FSLಗೆ ಫೋರೆನ್ಸಿಕ್ ಲ್ಯಾಬ್ಗೆ ರವಾನಿಸಲಾಗ್ತಾ ಇದೆ. ಜೊತೆಗೆ ಆ ವಿಡಿಯೋದಲ್ಲಿ ಇರುವಂತಹ ವಾಯ್ಸ್ ಅಥವಾ ಧ್ವನಿ ಇದು ಪ್ರಜ್ವಲ್ಗೆ ಮ್ಯಾಚ್ ಆಗತ್ತಾ ಅನ್ನೋದು ಕೂಡ ತನಿಖೆಯ ವಿಚಾರದಲ್ಲಿ ಬಹಳ ಮುಖ್ಯ. ಆ ನಂತರ ಸಿಗುವಂತ ಮಾಹಿತಿಯ ಆಧಾರದ ಮೇಲೆ ತನಿಖೆ ಮುಂದುವರಿತಾ ಹೋಗುತ್ತೆ. ಪ್ರಕರಣದ ಇನ್ವೆಸ್ಟಿಗೇಷನ್ ಇಂಚಿಂಚು ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ. SIT ಮುಂದೆ ಅನೇಕ ಸವಾಲುಗಳಿದಾವೆ. ಕಾರಣ ಆ ವಿಡಿಯೋ ಏನಿದೆ ಅಥವಾ ವೈರಲ್ ಆಗ್ತಾ ಇರುವಂತ ವಿಡಿಯೋಗಳೇನಿದಾವೆ ಅದರಲ್ಲಿ ಆರೋಪಿಯ ಮುಖಚಹರೆ ಸ್ಪಷ್ಟವಾಗಿ ದಾಖಲಾಗಿಲ್ಲ. ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ಪ್ರಜ್ವಲ್ ರೇವಣ್ಣ ಹೌದಾ ಅಲ್ವಾ ಅನ್ನೋದು ಗೊತ್ತಾಗಬೇಕು ಅಂತಾದ್ರೆ ಆ ವಿಡಿಯೋದಲ್ಲಿ ಇರುವಂತ ಧ್ವನಿ, ಆ ವಿಡಿಯೋದಲ್ಲಿ ಸಂತ್ರಸ್ತೆಯರ ವಿಡಿಯೋಗಳಿದಾವೆ ಅಥವಾ ಸಂತ್ರಸ್ತೆಯರ ಮುಖಚಹರೆ ದಾಖಲಾಗಿದೆ. ಆದರೆ ಆರೋಪಿಯ ಮುಖಚಹರೆ ಇಲ್ಲ, ಬದಲಾಗಿ ಧ್ವನಿ ಇದೆ, ಮಾತುಕತೆ, ಸಂಭಾಷಣೆ ಇದೆ. ಆ ಸಂಭಾಷಣೆ ಅಂದ್ರೆ ಆ ವಿಡಿಯೋದಲ್ಲಿ ಇರುವಂತ ಧ್ವನಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ಪ್ರಜ್ವಲ್ ರೇವಣ್ಣ ಅವರದು ಹೌದಾ ಅನ್ನೋದನ್ನ ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಅದನ್ನು ಮ್ಯಾಚ್ ಮಾಡಬೇಕು ಅಂತಂದ್ರೆ ವಿಡಿಯೋವನ್ನು FSLಗೆ ರವಾನಿಸಬೇಕು. ಪ್ರಜ್ವಲ್ ರೇವಣ್ಣ ಅವರ ಧ್ವನಿ ಸ್ಯಾಂಪಲ್ ಅನ್ನ ಕೂಡ ತೆಗೆದುಕೊಳ್ಳಬೇಕಾಗತ್ತೆ. ಅಂದ್ರೆ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ವ್ಯಕ್ತಿಯ ಆಡಿಯೋ ಸ್ಯಾಂಪಲ್ ಅನ್ನ ಪಡೆದು ಆ ವಿಡಿಯೋದಲ್ಲಿರುವಂತ ಆ ಆಡಿಯೋಗೂ ಇವರ ಧ್ವನಿಗೂ ಮ್ಯಾಚ್ ಆಗತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ನಿಮಗೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಇತ್ತೀಚೆಗೆ ನಡೆದಂತ ಒಂದು ಘಟನೆ, ಪಾಕಿಸ್ತಾನ್ ಜಿಂದಾಬಾದ್ ಕೇಸು ವಿಧಾನಸೌಧದಲ್ಲಿ. ಸೊ ಅಲ್ಲೂ ಕೂಡ ಆರೋಪಿಗಳ ಧ್ವನಿಯನ್ನ ಮ್ಯಾಚ್ ಮಾಡಿ ಆ ನಂತರ ವಿಡಿಯೋದ ಅಸಲಿಯತ್ತು ಏನು ಅನ್ನೋದು ಬಹಿರಂಗವಾಗಿತ್ತು. ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದು ನಿಜ ಅನ್ನೋದು ಪ್ರೂವ್ ಆಗಿತ್ತು. ಸೊ ಇಲ್ಲೂ ಕೂಡ ಇಲ್ಲಿ ವಿಡಿಯೋದಲ್ಲಿ ಆರೋಪಿಯ ಮುಖ ಚಹರೆ ಇಲ್ಲದೇ ಇರೋದ್ರಿಂದ ಅಥವಾ ಇದ್ರೂ ಕೂಡ ಅಸ್ಪಷ್ಟವಾಗಿರೋದ್ರಿಂದ ಸೊ ಈಗ ಆಡಿಯೋ ಮ್ಯಾಚ್ ಮಾಡಿ ನೋಡಬೇಕಾದಂತ ಅನಿವಾರ್ಯತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಆ ವಿಡಿಯೋದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ವ್ಯಕ್ತಿಯ ಮುಖಚಹರೆ ದಾಖಲಾಗಿಲ್ಲ, ದಾಖಲಾದರೂ ಕೂಡ ಅಸ್ಪಷ್ಟವಾಗಿದೆ ಈಗ ಬಹಿರಂಗವಾಗಿರುವಂತ ವಿಡಿಯೋಗಳಲ್ಲಿ. ಸೊ ಆಡಿಯೋನೇ ಇಲ್ಲಿ ಬಹಳ ಮುಖ್ಯನಾ ಹಂಗಿದ್ರೆ? ರಕ್ಷತ್, ಈಗ ಸದ್ಯ ಏನು ವಿಡಿಯೋಗಳು ರಿಲೀಸ್ ಆಗಿದೆ ಅಥವಾ ವಿಡಿಯೋಗಳು ವೈರಲ್ ಆಗಿದೆ, ಆ ವಿಡಿಯೋಗಳಲ್ಲಿ ಮುಖಚಹರೆ ಇಲ್ಲ. ಅಂದರೆ ಆರೋಪಿ ಸ್ಥಾನದಲ್ಲಿರುವಂಥವರನ್ನ ಈಗಾಗಲೇ ಆರೋಪಿ ಸ್ಥಾನದಲ್ಲಿರುವಂಥವರ ಮೇಲೆ ಸಾಕಷ್ಟು ಆರೋಪವನ್ನು ಸಂತ್ರಸ್ತರು ಮಾಡಿರೋದ್ರಿಂದ ಮುಂದಿನ ಹಂತದಲ್ಲಿ ಪ್ರೂವ್ ಮಾಡಬೇಕು. ಅಂದರೆ ಅವ್ರು ಮಾಡಿರುವಂಥ ಆರೋಪ ನಿಜನಾ ಅಥವಾ ಸುಳ್ಳ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಥವಾ ಅದನ್ನು ನೋಡಬೇಕು ಅಂದರೆ ಈ ಒಂದು ಟೆಸ್ಟ್ಗಳನ್ನೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ಆ ವಿಡಿಯೋದಲ್ಲಿ ಆ ವಾಯ್ಸ್ ಕ್ಯಾಚ್ ಆಗಿರೋದ್ರಿಂದ, ಅಂದರೆ ಆಡಿಯೋ ಕ್ಯಾಚ್ ಆಗಿರೋದ್ರಿಂದ ಈಗ ಆ ಆಡಿಯೋ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಆರೋಪಿ ಸ್ಥಾನದಲ್ಲಿರುವಂಥವರ ಒಂದು ಆಡಿಯೋ ಸ್ಯಾಂಪಲ್ಸನ್ನು ಪಡ್ಕೋಬೇಕಾಗುತ್ತೆ. ಅದು ಫಿಸಿಕಲಿ ಅವರನ್ನು ಕರ್ಸಾಗಿರ್ಬೋದು ಅಥವಾ ಅವರ ಹಿಂದಿನ ಭಾಷಣಗಳ ಆಡಿಯೋಸ್ಗಳಾಗಿರ್ಬೋದು. ಆ ಆಡಿಯೋಸ್ಗಳನ್ನು ಪಡ್ಕೊಂಡು ಈ ಒಂದು ಆಡಿಯೋಗೆ, ಅಂದರೆ ಆ ವಿಡಿಯೋದಲ್ಲಿ ಏನು ಒಂದು 2 ಸೆಕೆಂಡ್ಗಳ ಆಡಿಯೋ ಇದೆ, ಆ ಒಂದು ಆಡಿಯೋಗೆ ಮ್ಯಾಚ್ ಮಾಡಲಾಗುತ್ತೆ. FSLಗೆ ಅದನ್ನು ರವಾನೆ ಮಾಡಿ ಕಂಪ್ಲೀಟ್ ಆಗಿ ವಾಯ್ಸ್ ಸ್ಯಾಂಪಲ್ಸನ್ನು ಮ್ಯಾಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಸಂತ್ರಸ್ತರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಆ ವಿಡಿಯೋದಲ್ಲಿರುವಂಥ ಆಡಿಯೋ ಜೊತೆಗೆ ಅದರಲ್ಲಿರುವಂತಹ ಒಂದು ಬ್ಯಾಕ್ಗ್ರೌಂಡ್, ಅಂದರೆ ಯಾವ ಒಂದು ಜಾಗದಲ್ಲಿ ಈ ರೀತಿಯ ಕೃತ್ಯ ಆಗಿದೆ, ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಎಲ್ಲಿ ಆಗಿದೆ ಅನ್ನೋ ಒಂದು ಜಾಗವನ್ನು ಅವ್ರು ತೋರಿಸ್ತಾರೋ ಅಥವಾ ಆ ವಿಡಿಯೋವನ್ನು ಏನು ಕೊಟ್ಟಿದ್ದಾರೆ SIT ಅಧಿಕಾರಿಗಳಿಗೆ ಆ ಒಂದು ಜಾಗವನ್ನು ಸೀಲ್ ಮಾಡುವಂಥ ಕೆಲಸವನ್ನು ಅಥವಾ ಸೀಸ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಕಂಪ್ಲೀಟಾಗಿ ಫೋಟೋಗ್ರಫಿ ಮಾಡಲಾಗುತ್ತೆ. ಕಂಪ್ಲೀಟಾಗಿ ಫೋಟೋಗ್ರಫಿ ಮಾಡಿ ಅದಾದ ನಂತರ ಅದನ್ನು FSLಗೆ ಕಳಿಸಲಾಗುತ್ತೆ. ಅಂದರೆ ವಿಡಿಯೋದಲ್ಲಿರುವಂತಹ ಆ ಒಂದು ಜಾಗ ಜೊತೆಗೆ ಈಗ ಸೀಲ್ ಮಾಡಿರುವಂಥ ಜಾಗ ಎರಡೂ ಕೂಡ ಮ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಆ ಜಾಗವನ್ನು ಸಂತ್ರಸ್ತ ಮಹಿಳೆ ತೋರಿಸ್ತಾರೆ ಎಲ್ಲಿ ಈ ರೀತಿಯ ಕೃತ್ಯ ಆಯಿತು ಅಂತ. ಹಾಗಾಗಿ ಎರಡನ್ನೂ ಕೂಡ ಮ್ಯಾಚ್ ಮಾಡೋದಕ್ಕೆ FSLನ ಒಂದು ಫೋಟೋಗ್ರಫಿ ಸೆಕ್ಷನ್ಗೆ ಕಳಿಸಿ ಆ ಫೋಟೋಗಳನ್ನು ಮ್ಯಾಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇದರ ಜೊತೆಯಲ್ಲಿ ಈಗಾಗಲೇ ಏನು
ಖಾಸಗಿ ಅಂಗಾಂಗಗಳು ಏನಾದರೂ ಅದೇನಾದರೂ ವಿಡಿಯೋದಲ್ಲಿ ಇದ್ದರೆ ಅದನ್ನು ಕೂಡ ಏನು ಕಂಪ್ಲೀಟಾಗಿ ಡಾಕ್ಟರ್ನ ಮುಖಾಂತರವಾಗಿ ಅದನ್ನು ಫಿಸಿಕಲ್ ಆಗಿ ಅವರನ್ನು ಕರೆಸಿ ಆರೋಪಿ ಸ್ಥಾನದಲ್ಲಿರುವಂಥವ್ರನ್ನ ಕರೆಸಿ ಟೆಸ್ಟ್ ಮಾಡಲಾಗುತ್ತೆ. ಜೊತೆಗೆ ಅದನ್ನು ಸರ್ಟಿಫೈ ಮಾಡಲಾಗುತ್ತೆ, ಮ್ಯಾಚ್ ಆಗ್ತಿದೆಯಾ ವಿಡಿಯೋಗಳಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಸರ್ಟಿಫೈ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಈ ಎಲ್ಲವೂ ಕೂಡ ಅಂದರೆ ಸ್ಟೇಟ್ಮೆಂಟ್ ಆಗಿರ್ಬೋದು, ಆಡಿಯೋ ಮ್ಯಾಚ್ ಆಗಿರ್ಬೋದು, ಜೊತೆಗೆ ಈ ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಜೊತೆಗೆ ಆ ಮಹಜರು ಸಂದರ್ಭದಲ್ಲಿ ಆ ರೂಮ್ನ ಮ್ಯಾಚಿಂಗನ್ನು ಏನು ಮಾಡ್ತಾರೆ ಅದಾಗಿರ್ಬೋದು, ಎಲ್ಲವೂ ಕೂಡ ಮ್ಯಾಚ್ ಆದರೆ ಅದು ಎವಿಡೆನ್ಸ್ ಆಗಿ ಅಂದರೆ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳಂದರೆ ಇದೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ಗಳು ಏನು ಸಬ್ಸ್ಟೆನ್ಸ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಈ ವಿಡಿಯೋ ಆಡಿಯೋ ಮ್ಯಾಚಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎವಿಡೆನ್ಸ್ ಆಗಿ ಪರಿಗಣನೆಗೆ ತೆಗೆದುಕೊಂಡು ಆ ಡಾಟ್ಸ್ಗಳನ್ನು ಅಂದರೆ ಆ ಮಹಿಳೆಯ ಆರೋಪದ ಹೇಳಿಕೆ ಏನಿದೆ ಆ ಹೇಳಿಕೆಗೆ ಎಲ್ಲ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿ ಸಿಕ್ಕಿರುವಂಥ ಅಥವಾ ಅವರಿಗೆ ಲಭ್ಯವಾಗಿರುವಂಥ ಒಂದು ಡಿಜಿಟಲ್ ಎವಿಡೆನ್ಸ್ಗಳೇನಿರ್ತವೆ ಅದನ್ನು ಕೂಡ ಇಟ್ಕೊಂಡು ಅಲ್ಲಿ ನ್ಯಾಯಾಲಯದಲ್ಲಿ ಅದನ್ನು ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಈ ಎಲ್ಲ ಆಪ್ಷನ್ಸ್ಗಳು ಇರೋದ್ರಿಂದ SIT ಅಧಿಕಾರಿಗಳು ಈ ಒಂದು ಆ್ಯಂಗಲ್ನಲ್ಲಿ ಹೋಗ್ತಾರೆ. ಅಂದರೆ ವಿಡಿಯೋದಲ್ಲಿರುವಂಥವ್ರು ಇವರೇ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ, ಯಾಕೆಂದರೆ ಅಲ್ಲಿ ಅವರ ಆರೋಪಿ ಸ್ಥಾನದಲ್ಲಿರುವವರ ಯಾವುದೇ ರೀತಿಯ ಒಂದು ಮುಖಚಹರೆ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಅವರೇ ಅಲ್ಲಿರೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬರೀ ಸಂತ್ರಸ್ತೆಯ ಹೇಳಿಕೆ ಮಾತ್ರ ಸಾಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆಕೆಯ ಹೇಳಿಕೆಗೆ ಪೂರಕವಾಗುವಂಥ ಸಾಕ್ಷಿಗಳನ್ನು ಇವರು ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಈಗಾಗಲೇ ಈ ರೀತಿಯ ಒಂದು ತನಿಖೆಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.